ಶಿವಮೊಗ್ಗ ಜಿಲ್ಲಾ ತಂಡದ ಪ್ರಥಮ ದಾಳಿ ಟಾಸ್ ಒನ್ ಬೈ ಬೆಳಗಾವಿ ಚಾಯ್ಸ್ ಕೋರ್ಟ್. ಮತ್ತೆರಡು ಬಲಿಷ್ಠ ತಂಡಗಳು ಜಿಲ್ಲಾ ತಂಡಗಳ ಭವಿಷ್ಯ ಈ ಪಂದ್ಯದಲ್ಲಿ ಅಡಗಿದೆ. ಇಟ್ಸ್ ಅ ಡೂ ಆರ್ ಡೈ ಕಂಡೀಷನ್ ಮ್ಯಾಚ್ ಫಾರ್ ಬೋತ್ ಟೀಮ್ಸ್. ಉಭಯ ತಂಡಗಳಿಗೆ ಅಗ್ನಿ ಪರೀಕ್ಷೆ ಅಂತ ಪಂದ್ಯ. ಯಾರನ್ನ ಯಾವ ರೀತಿ ಕಟ್ಟಿ ಹಾಕಿ ಎಡೆಮರಿ ಕಟ್ಟಿ ಈ ಪಂದ್ಯದ ಮೇಲೆ ನಿಯಂತ್ರಣ ಸಾಧಿಸಿ ಗೆಲುವನ್ನು ಸಾಧಿಸ್ಕೊಳ್ತಾರೆ ಕಾದ್ ನೋಡಬೇಕಾಗಿದೆ. ಹಲೋ ಚೆಕ್. ದಯವಿಟ್ಟು ಸ್ವಲ್ಪ ಬ್ರದರ್ ಅಲ್ಲಿ ವೈರ್ ಹತ್ರ ಅಲ್ಲಿ ಕೂತಿ ಒಂದು ಸ್ವಲ್ಪ ಇನ್ನು ಬಂದ್ಬಿಡಿ ಅಣ್ಣ, ಪರವಾಗಿಲ್ಲ. ಯಾಕೆ ವಿದ್ಯುತ್ ಸ್ಪರ್ಶ ಇರುತ್ತೆ, ದಯವಿಟ್ಟು ಸ್ವಲ್ಪ ಕೇರ್ ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿರಲಿ. ಯಾರು ಯಾವ ರೀತಿ ಅಂಕದ ಖಾತೆಯನ್ನ ಗಳಿಸ್ಕೊಳ್ತಾರೆ ಕಾದ್ ನೋಡೋಣ. ಸುಧೀರ್ ಕುಂದಾನಗರಿ ಬೆಳಗಾವಿ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಸೋಮು ಒಬ್ಬ ಖ್ಯಾತ ನಮ್ಮ ಕಬಡ್ಡಿ ಕ್ರೀಡಾಪಟು, ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನ ಪಡೆದಂತ ಶಿವಮೊಗ್ಗದ ಅಡಿಕೆ ಮರಿಯನ್ನು ಎಸ್ ಬಂಧಿಸಿದ್ದಾರೆ. ಅದ್ಭುತವಾಗಿತ್ತು. ತನ್ನ ಬಲವನ್ನಲ್ಲಿ ಸಂಪೂರ್ಣವಾಗಿ ಪ್ರಯೋಗಿಸಿ ಎದುರಾಳಿ ಉದ್ದನೆಯ ನೀಲಕಾಯ ಸೋಮುನನ್ನು ಬಂಧಿಸಿದ್ದಾರೆ. ಒಂದು ದಿಟ್ಟ ಆಟದ ಪ್ರದರ್ಶನದೊಂದಿಗೆ ಅಂಕದ ಖಾತೆ ತೆರೆದಿದೆ. ವಿಚ್ ಇಸ್ ಫ್ಯಾಬುಲಸ್ ಟ್ಯಾಕಲ್ ಪಾಯಿಂಟ್. ಬೆಳಗಾವಿ ಸ್ಕೋರ್ ಫಸ್ಟ್ ಪಾಯಿಂಟ್ ಆಫ್ ದ ಮ್ಯಾಚ್. ಕಾರ್ಯಕ್ರಮಕ್ಕೆ ವಕೀಲರಾಗಿರುವಂತಹ ಶ್ರೀಯುತ ಶಿವಮೂರ್ತಿರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಎಸ್, ನೆನೆ ನಡೆದ ಪಂದ್ಯದಲ್ಲಿ ನಿರ್ಣಾಯಕ ಪಂದ್ಯದಲ್ಲಿ ಬೆಳಗಾವಿಗೆ ಜಯವನ್ನು ತಂದುಕೊಂಡಂತ ಒಬ್ಬ ಜಯದ ರೂವಾರಿ. ಎಸ್ ಪ್ರಜ್ವಲ್ ಈ ಬಾರಿ ಲೆಫ್ಟ್ ರೈಡರ್ ಚಾಲಕಿ ದಾಳಿಗಾರ ಒಂದು ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್ ಒಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. ಪಂದ್ಯದ ಆರಂಭಿಕ ಹಂತದಲ್ಲೇ ಎರಡು ಬಲಿಷ್ಠ ತಂಡಗಳು ಒಂದು ಉತ್ತಮವಾದ ಭಾಗದಲ್ಲಿ ಚುರುಕದ ಪಾದಚಲನೆ, ಉತ್ತಮ ನಿಯಂತ್ರಣ, ಉತ್ತಮ ಸಮತೋಲನದೊಂದಿಗೆ ದಾಳಿಯಲ್ಲಿ ನಿರತ ಆಗ್ತಾ ಇದ್ದಾನೆ ನಿಖಿಲ್. ಬೆಳಗಾವಿ ಜಿಲ್ಲಾ ತಂಡದ ಪ್ರಮುಖ ದಾಳಿಗಾರನಾಗಿ ರೋಹಿತ್ ಅವರು ಎರಡು ತಂಡಗಳು ಸಮಬಲದ ಪ್ರದರ್ಶನವನ್ನು ನೀಡ್ತಾ ಇದೆ. ಈಗ ಸೋಮವನ್ನು ಬಂಧಿಸಿದ್ದಾರೆ ಬೆಳಗಾವಿ ಕುಂದಾನಗರಿ. ಮತ್ತೆ 7 ಅಡಿ ಉದ್ದದ ಶಿವಮೊಗ್ಗದ ಅಡಿಕೆ ಮರವನ್ನು ಬಂಧಿಸಿದ್ದಾರೆ. ಎಸ್ 3-2. ಆತನ ನಿರೀಕ್ಷೆಗೆ ಬಾರದ ಹಿಡಿತ ಅದ್ಭುತವಾಗಿತ್ತು. ಒಣ ಕ್ಯಾಚ್. ಸೆಕೆಂಡ್ಗಳಲ್ಲಿ ಆತನ ಮೊಣಕಾಲನ್ನು ಬಂಧಿಸಿದ್ದಾರೆ. ನಿಖಿಲ್ ದಾಳಿ ಭಾಗದಲ್ಲಿ ಮತ್ತೆ ತನ್ನ ತಂಡಕ್ಕೆ ನಿಷ್ಠೆಯ ಆಟವನ್ನು ಪ್ರದರ್ಶಿಸ್ತಾ ಇದ್ದಾನೆ ನಿಖಿಲ್. 4-2 ಬೆಳಗಾವಿ ತಂಡ 2 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಪಡೆದುಕೊಳ್ತಾ ಶುಭಾರಂಭ ಕಂಡುಕೊಳ್ತಾ ಇದೆ. 4-2 ಇನ್ ಫೇವರ್ ಆಫ್ ಬೆಳಗಾವಿ ಡಿಸ್ಟ್ರಿಕ್ಟ್ ಟೀಮ್. ಸಂಜೀವ ಶಿವಮೊಗ್ಗ ತಂಡದ ಒಬ್ಬ ಯುವ ದಾಳಿಗಾರ. 7 ಆಟಗಾರ ನಡುವೆ ರೈಟ್ ರೈಡರ್ ಕವರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಡಿಫೆನ್ಸ್ ಭಾಗದಲ್ಲೂ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ನಾವಿಲ್ಲಿ ಕಾಣಬಹುದಾಗಿದೆ. 4-2 ಬೆಳಗಾವಿ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ಅಜಯ್ ಬೆಳಗಾವಿ ಜಿಲ್ಲಾ ತಂಡದ ಒಬ್ಬ ಆಲ್ರೌಂಡರ್ ಆಟಗಾರ. 5 ಆಟಗಾರ ನಡುವೆ ಸುರಕ್ಷತೆ ಗೊತ್ತನ್ನು ನೀಡುತ್ತಾ ದಾಳಿಗಾರ ಸುರಕ್ಷಿತ ವಾಪಸಾತಿ. 4-2 ಪಂದ್ಯ ಸಾಕ್ತಾ ಇದೆ. ಆರಂಭಿಕ 2 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇಲ್ಲಿ ಗೆದ್ದವರು ನೇರ ಸೆಮಿಫೈನಲ್ಗೆ ಪ್ರವೇಶ ಪಡೆದುಕೊಳ್ತಾರೆ. ಪ್ರಶಸ್ತಿ ಸುತ್ತಿನ ಅತ್ಯಂತ ಪ್ರಮುಖ ಘಟ್ಟ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡಿಬೇಕಾದ್ರೆ ಈ ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಇದೀಗ ಮತ್ತೆ ಕಾದರಬೇಕಾಗಿದೆ. ಕೂದಲ ಅಂತರದಲ್ಲಿ ಅದೃಷ್ಟ ಕೈ ಕೊಟ್ಟಿದೆ ದಾಳಿಗಾರನಿಗೆ. ಒನ್ ಮೊಮೆಂಟ್ ಆಫ್ ದ ಮ್ಯಾಚ್. ನಿಜವಾಗ್ಲೂ ಅದೃಷ್ಟ ಆತನಿಗೆ ಕೈ ಕೊಟ್ಟಿದೆ. ಅದೃಷ್ಟಹೀನನಾಗಿ ಹತಾಶನಾಗಿ ಹೊರಭಾಗದಲ್ಲಿ
ಒಂದು ಅರ್ಥದಲ್ಲಿ ಬೆಳಗಾವಿ ನೆಟ್ಟುಸಿರು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಬಹುತೇಕ 3 ಅಂಕಗಳು ನೀಡಬಹುದಾದ ಒಂದು ಸೂಪರ್ ರೈಡ್ ಅದಾಗಬಹುದಿತ್ತು. ನಿಖಿಲ್ ಮತ್ತೆ ದಾಳಿ ಭಾಗದಲ್ಲಿ ಕಳೆದೆರಡು ಪಂದ್ಯದಲ್ಲೂ ಕೂಡ ಬೆಳಗಾವಿ ಜಿಲ್ಲಾ ತಂಡದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಒಬ್ಬ ಶ್ರೇಷ್ಠ ದಾಳಿಗಾರ ನಿಖಿಲ್ ಇಲ್ಲಿ ನಿರ್ದಿಷ್ಟ ಪ್ರದರ್ಶನ ನೀಡ್ತಾ ಇದ್ದಾನೆ. ನಿಖಿಲ್ 5-2. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ MD ಕೃಷ್ಣಪ್ಪರವರ ಧರ್ಮಪತ್ನಿ ಆಗಿರುವಂತಹ ಶೈಲಜಾ ಕೃಷ್ಣಪ್ಪರವರು ಆಗಮಿಸಿದರೆ ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶೈಲಜಾ ಕೃಷ್ಣಪ್ಪರವರು ಪುರಸಭೆ ಸದಸ್ಯರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅರುಣ್ ಸರ್, ಆಟಗಾರರು ಗೊಂದಲಕ್ಕೆ ಆಸ್ಪದ ನೀಡಬಾರದು. ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ದಯವಿಟ್ಟು ಬೋತ್ ಟೀಮ್ ಕ್ಯಾಪ್ಟನ್ಸ್, ಬೋತ್ ಟೀಮ್ ಪ್ಲೇಯರ್ಸ್, ಪ್ಲೀಸ್ ಒಬ್ಲೈಸ್ ದ ರೆಫರಿ ಡಿಸಿಷನ್. 5 ಅಂಕವನ್ನ ಬೆಳಗಾವಿ ಜಿಲ್ಲಾ ತಂಡ, 2 ಅಂಕವನ್ನ ಶಿವಮೊಗ್ಗ ಜಿಲ್ಲಾ ತಂಡ. ಎಸ್ 5-2 ಪಂದ್ಯ ಸಾಗ್ತಾ ಇದೆ ಕುಂದಾನಗರಿ ಬೆಳಗಾವಿ ತಂಡದ ಪರವಾಗಿ. ಮಾಡು ಇಲ್ಲವೇ ಬಿಡಿ ದಾಳಿ ಯುವ ಆಟಗಾರನಿಗೆ ಡೈರೆಡ್ಗೆ ಯುವ ಕಿಲಾಡಿ ಜೈರೆಡ್ ಉತ್ತಮವಾದಂತಹ ಒಂದು ಹ್ಯಾಂಡ್ ಟಚ್, ಸಾಕಷ್ಟು ಒಳನುಗ್ಗಿ ಎದುರೊಳ್ಳಿ ಆಟಗಾರನ ಅವನ ಹೈಟ್ ಮತ್ತೆ ಆ ಉದ್ದನೆಯ ಕೈ ಅದ್ಭುತವಾಗಿ ಉಪಯೋಗಿಸ್ಕೊಂಡಿದ್ದಾನೆ ಯುವ ಕಿಲಾಡಿ. 6-2, 4 ಅಂಕಗಳ ಅಂತರದ ಆರಂಭಿಕ ಮುನ್ನಡೆಯೊಂದಿಗೆ ಶುಭಾರಂಭ ಪಡೆದುಕೊಳ್ತಾ ಇದೆ ಶಿವಮೊಗ್ಗದೆದುರು ಬೆಳಗಾವಿ ಕುಂದಾನಗರಿ. ಇದೀಗ ಡಿಫೆನ್ಸ್ ನಲ್ಲಿ ಒಂದು ವೈಫಲ್ಯ ಕಂಡು ಬರ್ತಾ ಇದೆ ಪ್ರಮುಖ ಡಿಫೆಂಡರ್ ಹೊರಭಾಗದಲ್ಲಿ. 6-2, 4 ಅಂಕಗಳ ಅಂತರ. 1 ಸೆಕೆಂಡ್ ನಿಖಿಲ್, ಗುಡ್ ಕಂಟ್ರೋಲ್ ಓವರ್ ದ ಬಾಡಿ. ಇದೀಗ ನಿಯಂತ್ರಣ ತಪ್ಪಿದ್ದ ನಿಯಂತ್ರಣವನ್ನು ಪಡೆದುಕೊಳ್ತಾ ಮತ್ತೆ ರೈಡ್ನಲ್ಲಿ ಮರಳಿ ಬಲಿಷ್ಠ ಶಿವಮೊಗ್ಗ ವಿರುದ್ಧ ಬೆಳಗಾವಿ ಅದ್ಭುತವಾಗಿ ನೀಳಕಾಯದ ಆಟಗಾರ. 6-3. ಮತ್ತೊಂದು ಮನೋಜ್ಞ ದಾಳಿ ಇದೀಗ ನಿಖಿಲ್ನಿಂದ ಬರ್ತಾ ಇದೆ. ಒಂದು ನಿರ್ದಿಷ್ಟ ಪರಿಶ್ರಮದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ. ಅದ್ಭುತ ಪ್ರದರ್ಶನ ನಿಖಿಲ್, ದಿ ಬೆಸ್ಟ್ ಅಂಡ್ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಫಾರ್ ಬೆಳಗಾವಿ. 7-3 ಪಂದ್ಯ, 4 ಅಂಕಗಳ ಅಂತರ ಇದೆ. ಇದೀಗ ಸೋಮು ಬಂಧಿಸುವಂತ ಪ್ರಯತ್ನ, ಇದೀಗ ಯಶಸ್ಸನ್ನ ಕಂಡುಕೊಳ್ತಾ ಇದ್ದೇನೆ. ಸತತ 3 ವೈಫಲ್ಯಗಳ ನಂತರ ಇದೀಗ ಸೋಮು ತಂಡಕ್ಕೆ ನೆರವಾಗ್ತಾ ಇದ್ದಾನೆ. 7-5 ಆರಂಭಿಕ 2 ಅಂಕಗಳ ಅಂತರದ ಮುನ್ನಡೆಯನ್ನ ಬೆಳಗಾವಿ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. 1 ಸೆಕೆಂಡ್ ನಿಖಿಲ್, ರೆಸ್ಟ್ ಸ್ಟೇಡರ್ ಮತ್ತೊಂದು ಯಶಸ್ಸನ್ನು ಗಳಿಸ್ಕೊಳ್ತಾ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ಮಧುರ್ ಅವರು, ಒಕ್ಕಲಿಗ ಗೌಡ ಯುವ ವೇದಿಕೆ ನಿರ್ದೇಶಕರು, ಹಾಗೆ ಶ್ರೀಯುತ ಭಾನುಪ್ರಕಾಶ್ ರವರು ನಿರ್ದೇಶಕರು, ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ, ಹಾಗೆ ಶ್ರೀಯುತ ಲಿಂಗರಾಜರವರು ಕಲ್ಲೂರು ಸಮಾಜ ಸೇವಕರು, ಹಾಗೆ ಶ್ರೀಯುತ ಲಿಖಿತ್ ಮೂಡಗದ್ದೆ ಬಿಜೆಪಿ ಕಾರ್ಯದರ್ಶಿಗಳು, ಹಾಗೆ ಶ್ರೀಯುತ
ಪ್ರೀತಮ್ ಹಾನ್ಗಲ್ ಚಟ್ಟಳ್ಳಿರವರು ಕ್ರೀಡಾ ಪ್ರೋತ್ಸಾಹಕರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ 8-5 ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್ ಕ್ಷಣಾರ್ಧದಲ್ಲಿ ಬೋನಸ್ ಅನ್ನು ಪಡೆದುಕೊಳ್ತಾ ಮಿಂಚಿನ ದಾಳಿ ಶಿವಮೊಗ್ಗ ಜಿಲ್ಲೆ ತಂಡದ ಆಟಗಾರರಿಂದ 6 8-6. ಬೆಳಗಾವಿ ಜಿಲ್ಲಾ ತಂಡದ ಯುವ Once. ಪ್ರತಿಭೆ ನಿಖಿಲ್ ಉದ್ದನೆಯ ನೀಳಕಾಯದ ಆಟಗಾರ ತನ್ನ ಎತ್ತರವನ್ನ ಇಲ್ಲಿ ಸಾಕಷ್ಟು ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಒಂದಂಕವನ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. 8-7. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶ್ರೇಯಸ್ ರವರು ವಿರಾಜಪೇಟೆ ಸಮಾಜ ಸೇವಕರು ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸೋಮು ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಹೆಮ್ಮೆಯ ಶಿವಮೊಗ್ಗ ಜಿಲ್ಲೆಯ ಆಟಗಾರ. ತನ್ನ ಎತ್ತರವನ್ನ ಸಾಕಷ್ಟು ಲಾಭದಾಯಕವಾಗಿ ಪಡ್ಕೊಳ್ತಾ 9-8 1 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಈ ಬಾರಿ ನಿಖಿಲ್ ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಂತ ಒಂದ್ ಸ್ವಲ್ಪ ಯಾಮರಿದ್ರು ಸಹ ಈ ರೀತಿಯಾದಂತಹ ಟ್ಯಾಕಲ್ಗಳು ಬರುತ್ತೆ. ಎರಡು ತಂಡಗಳು ಸಮಬಲದ ಪ್ರದರ್ಶನವನ್ನು ನೀಡ್ತಾ ಇದೆ. 9-9 ಅದ್ಭುತ ಪಂದ್ಯದಲ್ಲಿ ಸಾಕ್ತಾ ಇದೆ. ಇಲ್ಲಿಗೆ ನಡೆಯುವ ಎಲ್ಲ ಪಂದ್ಯಗಳು ಕೂಡ ಒಂದಕ್ಕಿಂತ ಒಂದು ಮಿಗಿಲಾದ ನಿರೀಕ್ಷೆಗೂ ನಿಲುಕದ ನಿರ್ಣಾಯಕ ಪಂದ್ಯಗಳು. ನೋಡುಗರನ್ನ ನಿರ್ಭೇರಿಗಾಗಿಸುವಂತ ನಿರೀಕ್ಷೆಗೂ ಮೀರಿದ ನಿರ್ಣಾಯಕ ಪಂದ್ಯಗಳು ಇದೇ ಅಂಕಣದಲ್ಲಿ ಸಾಗುತ್ತೆ. ಇನ್ನೊಂದು ಪಂದ್ಯ ಅಂತಿಮ ಕ್ವಾರ್ಟರ್ ಫೈನಲ್ ಆತಿಥೇಯ ಕೊಡಗು ಜಿಲ್ಲಾ ತಂಡದ ಭವಿಷ್ಯ ಈ ಪಂದ್ಯದಲ್ಲಿ ಅಡಗಿದೆ. ಆತಿಥೇಯರು ಪ್ರಶಸ್ತಿ ಸುತ್ತಿಗೆ ಪ್ರವೇಶವನ್ನು ಪಡೆದುಕೊಳ್ತಾರೋ ಇಲ್ಲವೋ ಅನ್ನೋದು ನಿರ್ಧರಿಸುವ ಒಂದು ನಿರ್ಣಾಯಕ ಪಂದ್ಯ ಮುಂದಿನ ಪಂದ್ಯವಾಗಿರುತ್ತೆ. ಬಾಗಲಕೋಟೆ ವಿರುದ್ಧ ಸೆಣಸಲು ಸಜ್ಜಾಗ್ತಿದೆ ಹೋಮ್ ಟೀಮ್ ಕೊಡಗು. ನೆಕ್ಸ್ಟ್ ಮ್ಯಾಚ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಆಫ್ ದ ಟೂರ್ನಮೆಂಟ್ ಬಿಟ್ವೀನ್ ಹೋಮ್ ಟೀಮ್ ಕೊಡಗು ಡಿಸ್ಟ್ರಿಕ್ಟ್ ಟೀಮ್ ವರ್ಸಸ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಟೀಮ್. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಕೊಡಗು ಜಿಲ್ಲೆ ಹೆಸರಾಂತ ಶಟ್ಲ್ ಆಟಗಾರರಾಗಿರುವಂತಹ ಶ್ರೀಯುತ ರಂಜನ್ ರವರು ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾ ಒಕ್ಕಲಿಗಗೌಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದ್ಭುತ ಚಾಕಲ್ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾ ಇದೆ ಜಿಮ್ಮೇಣ ಒಂದ್ ಸೆಕೆಂಡ್. ಹಾಗೆ ಶ್ರೀಯುತ ಮಹೇಂದ್ರ ರವರು ಕಾಫಿ ಪ್ಲಾಂಟರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. 10-9 1 ಅಂಕದ ಮುನ್ನಡೆ ಬೆಳಗಾವಿ ಜಿಲ್ಲಾ ತಂಡಕ್ಕೆ ಲಭಿಸಿದೆ. ಶ್ರೀಯುತ ಮಹೇಂದ್ರ ರವರು ಬಸವನಕೊಪ್ಪಲು ಕಾಫಿ ಪ್ಲಾಂಟರ್ ಉದ್ಯಮಿಗಳು ಅವರು ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ರಂಜನ್ ರವರು ಹೆಸರಂತ ಶಟ್ಲ್ ಆಟಗಾರರು, ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. 10-9 1 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಎರಡು ತಂಡದ ಆಟಗಾರರು ಜಾಣ್ಮೆಯೊಂದಿಗೆ ಆಡುವಂತಹ ಒಂದು ಪ್ರಯತ್ನ. ಥರ್ಡ್ ರೈಡ್ 10-9 ಯುವ ಕಿಲಾಡಿ ಉದ್ಯೋನ್ಮುಖ ಆಟಗಾರನಿಗೆ ಇದು ಸವಾಲಿನ ದಾಳಿ. ಅದ್ಭುತವಾದಂತಹ ಡೇರಿಂಗ್ ಡ್ಯಾಶ್ ಕ್ಯಾಚ್. ಸಂಜೀವನಿಂದ ಬಂದಂತಹ ಒಂದು ಅದ್ಭುತವಾದಂತಹ ಬ್ಲಾಕ್. ನಿಜವಾಗ್ಲೂ ಇದು ಡೇರಿಂಗ್ ಡ್ಯಾಶ್ ಕ್ಯಾಚ್ ಆಗಿದ್ದು. ಗೂಳಿಗಳ ಕದನ, ಗೂಳಿಗಳ ಕಾಳಗ ಅಂತಾನೆ ಹೇಳ್ಬೋದು. ರೈಡರ್ಗೆ ದಿಗ್ಭ್ರಾಂತನಾಗಿದೆ. ಆ ರೀತಿಯಾದ ಒಂದು ಗೂಳಿಯ ಗುದಿತದ ಅನುಭವ ಆತನಿಗಾಗಿದೆ. ಇದು ನಿಜವಾಗ್ಲೂ ಜಿದ್ದಿನ ಗೂಳಿಗಳ ಕಾಳಗ. ಎರಡು ಬಲಿಷ್ಠ ತಂಡಗಳು ಬೆಳಗಾವಿ ಹಾಗೂ ಶಿವಮೊಗ್ಗ ಅದ್ಭುತವಾಗಿ ಸೆಣಸ್ತಾ ಇದ್ದಾವೆ. 10-10 ಸಮಬಲದ ಪ್ರದರ್ಶನವನ್ನು ನೀಡ್ತಾ ಇದೆ. ದಾಳಿಯಲ್ಲಿ ಪ್ರಜ್ವಲ್ 4 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಬೆಳಗಾವಿ ಜಿಲ್ಲೆಯ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಕಾದ್ ನೋಡ್ಬೇಕಾಗಿದೆ. ಈ ಬಾರಿ ಲೆಫ್ಟ್ ಇನ್ ಜಾಗದಿಂದ
ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾದ್ರು. ಸಮಯ ಮೀರ್ತಾ ಇತ್ತು. ಒಂದು ಆತುರದ ನಿರ್ಧಾರ. ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ ಒಂದಂಕದ ಸೇರ್ಪಡೆ ಆಗ್ತಾ ಇದೆ. 11-10 ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ಹಂತ ಹಂತವಾಗಿ ಎದುರಾಳಿಗಳನ್ನ ಕಟ್ಟಿ ಹಾಕ್ತಾ ಡಿಫೆನ್ಸ್ ಅಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ ಶಿವಮೊಗ್ಗ. ಮಲೆನಾಡ ಮೈಸೂರಿಯನ್ನ ಮೈದುಂಬಿಸಿಕೊಂಡಿರ್ತಕ್ಕಂಥ ಶಿವಮೊಗ್ಗ ಇದೀಗ ಮುನ್ನಡೆಯ ಹಾದಿಯನ್ನು ಪಡೆದುಕೊಳ್ತಾ ಇದೆ. 11-10 ಕೇವಲ ಒಂದು ಅಂಕದ ವಿರೋಚಿತ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಈ ಅವಧಿಯಲ್ಲಿ. 1 ಸೆಕೆಂಡ್ ಪ್ರಜ್ವಲ್. ಶಿವಮೊಗ್ಗ ಲೆಫ್ಟ್ ರೈಡರ್ ನಿಜವಾಗ್ಲೂ ತಂಡಕ್ಕೆ ಚೈತನ್ಯ ತುಂಬುವಂತ ಒಬ್ಬ ಶ್ರೇಷ್ಠ ದಾಳಿಗಾರ. ಎಸ್, ಸೂಪರ್ ರೀಚ್ ಬರ್ತಾ ಇದೆ ಪ್ರಜ್ವಲ್. ನಾ ಹೇಳಿದ ಹಾಗೆ ನಿರೀಕ್ಷೆ ನೈಜೀಕರಿಸಿದ ನಿಜವಾಗ್ಲೂ ಅದ್ಭುತವಾದ ದಾಳಿಗಾರ ಪ್ರಜ್ವಲ್. ಇದೀಗ 2 ಅಂಕಗಳ ಒಂದು ಸೂಪರ್ ರೀಚ್, 3 ಅಂಕಗಳ ಮುನ್ನಡೆ. 13-10 ಓವರ್ ಮ್ಯಾಚ್. ಪೆಟ್ಟು ಬಿದ್ದರೂ ಕೂಡ ಪಟ್ಟು ಸಡಿಲಿಸದ ಪ್ರಜ್ವಲ್ ಇಲ್ಲಿ ಪ್ರಜ್ವಲಿಸ್ತಾ ಇದ್ದಾನೆ, ವಿಜೃಂಭಿಸ್ತಾ ಇದ್ದಾನೆ. ಪೆಟ್ಟು ಬಿದ್ದರೂ ಕೂಡ ಪಟ್ಟು ಸಡಿಲಿಸಿದ ಚಲದಂಕವಲ್ಲ ಪ್ರಜ್ವಲ್. ಸೂಪರ್ ರೀಚ್ ಇದೀಗ. ಜಿಂಕೆಯ ಒಂದು ಜಿಗಿತವನ್ನ ಇಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರ. ನಿಮಗೆ ಜಿಂಕೆ ಅಂತ ನನಗೆ ಚಿರತೆ ಜಿಗಿತ ಕಾಣ್ತು. ನಿಜವಾಗ್ಲೂ ಅದ್ಭುತ ಪಂದ್ಯಲ್ಲಿ ಸಾಕ್ತಾ ಇದೆ. 13-11 ಬೋನಸ್ ಪ್ಲಸ್ 1 ಪಾಯಿಂಟ್. 13-12 ಪ್ರಮುಖ ದಾಳಿಗಾರ ಪ್ರಜ್ವಲ್ ಪೆಟ್ಟಿಗೊಳಗಾಗಿದ್ದಾನೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಮಹೇಶ್ ತಿಮ್ಮಯ್ಯರವರು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶಿವಮೊಗ್ಗದ ಅಡಿಕೆ ಮರ ಬಲು ಉದ್ದರಿ 7 ಅಡಿ ಉದ್ದ ಇದ್ದಾನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಪ್ರವೀಣ್ ಮಲ್ಲಜೀರ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಕೀರ್ತಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ದಯವಿಟ್ಟು ನೋಡಿ, ಪ್ರವೇಶ ದ್ವಾರದಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ಅಡ್ಡವಾಗಿ ನಿಂತ್ಕೊಂಡು ಪಂದ್ಯವನ್ನು ವೀಕ್ಷಿಸ್ತಾ ಇದ್ರ. ನಿಮ್ಗೋಸ್ಕರ ಸುತ್ತಲೂ ಸಂಪೂರ್ಣವಾಗಿ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಗ್ಯಾಲರಿಗೆ ಬಂದು ಆಸೀನರಾಗಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಕಳೆದ ಬಾರಿಯ ಸೇಡಿನ ತವಕಲಿತ್ತು ಶಿವಮೊಗ್ಗ ಮೇಲೆ ಹಾರಿ ತೋರಿ ಬಂದಿದ್ದ. ಇದೀಗ ಅದನ್ನ ಯಶಸ್ವಿಯಾಗಿ ಹೊರದಬ್ಬಿದ್ದಾರೆ. ಎಟ್ಟಿಗೆದಿರೆಟ್ಟು 16, 17, 12 1+2 3 ಪಾಯಿಂಟ್ಸ್ ಗಳಿಸ್ಕೊಳ್ತಾ ಹದಿನೇಳು 13 ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ 13 ಅಂಕವನ್ನ, ಶಿವಮೊಗ್ಗ ಜಿಲ್ಲಾ ತಂಡ 17 ಅಂಕವನ್ನ ಗಳಿಸ್ಕೊಳ್ತಾ 4 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅದ್ಭುತ ಪ್ರದರ್ಶನ ಸೋಮು, ಪ್ರಜ್ವಲ್ ರೈಡರ್ಗಳು ಅದ್ಭುತ ಪ್ರದರ್ಶನವನ್ನು ಇದೀಗ ತಂಡಕ್ಕೆ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸೋಮರ್ಪೇಟೆ ಶ್ರೀಯುತ ಚಕ್ರವರ್ತಿ ಸುರೇಶ್ ಅವರು, ಒಕ್ಕಲಿಗ ಯುವ ವೇದಿಕೆ ಸೋಮರ್ಪೇಟೆಯ ಅಧ್ಯಕ್ಷರು. ಹಲೋ ಬ್ಯಾಂಡ್ 17-13ರಲ್ಲಿ 4 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಂತ ಶಿವಮೊಗ್ಗ ಇದೀಗ ದ್ವಿತೀಯಾರ್ಧಕ್ಕೆ ಚಾಲನೆಯನ್ನು ಮುಖ್ಯ ತೀರ್ಪುಗಾರರು ನೀಡ್ತಾ ಇದ್ದಾರೆ. 17-13 ಇನ್ ಫೇವರ್ ಆಫ್ ಶಿವಮೊಗ್ಗ. ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್, ಒನ್ ಮೋರ್ ಹೈ ವೋಲ್ಟೇಜ್ ಮ್ಯಾಚ್ ಬಿಟ್ವೀನ್
A big huge battle between big huge teams. Belagavi versus Shivamogga. ಪ್ರತಿ ಪಂದ್ಯವೂ ಕೂಡ ನಿರೀಕ್ಷೆಗೆ ನಿಲುಕಂತ ಪಂದ್ಯ. ಯಾರು ಯಾವ ಸಂದರ್ಭದಲ್ಲಿ ಗೆಲ್ತಾರೆ, ಸೋಲೋ ಪಂದ್ಯ ಗೆಲ್ತಾ ಇದ್ದಾರೆ, ಗೆಲ್ಲೋ ಪಂದ್ಯ ಸೋಲ್ತಾ ಇದ್ದಾರೆ. ನಿರೀಕ್ಷೆಗೆ ಮೀರಿದ, ನಿರೀಕ್ಷೆಗೂ ನಿಲುಕದ ನಿರ್ಣಾಯಕ ಪಂದ್ಯಗಳು ಇದೇ ಅಂಕಣದಲ್ಲಿ ಸಾಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಆತಿಥೇಯ ತಂಡಕ್ಕಿದು ಅಗ್ನಿ ಪರೀಕ್ಷೆ, ಪ್ರತಿಷ್ಠೆಯ ಪಂದ್ಯ ಅಂತಾನೆ ಹೇಳ್ಬೋದು. ಹೋಮ್ ಟೀಮ್ ಸಿದ್ಧವಾಗ್ತಾ ಇದೆ. ನಿಮ್ಮ ಅಚ್ಚುಮೆಚ್ಚಿನ ವಿಭಾಗದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ರಾಮನಾಥನ್ ರವರು ಬಿಜೆಪಿ ಯುವ ಮೋರ್ಚಾ ನಗರ ಅಧ್ಯಕ್ಷರು ಕುಶಾಲನಗರ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ವಿಶೇಷ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ MD ಕೃಷ್ಣಪ್ಪರವರು, ಹಾಗೆ ಶ್ರೀಯುತ ಚಂದ್ರಶೇಖರ್ ಹೇರೂರವರು, ಶ್ರೀಯುತ ಜಯರಾಜ್ ರವರು ತಾಲೂಕಾ ಯುವ ವೇದಿಕೆಯ ಅಧ್ಯಕ್ಷರು, ಶ್ರೀಯುತ ಅವಿನಾಶ್ ರವರು ಹೆಸರಾಂತ ಪ್ರೋ ಕಬಡ್ಡಿ ಆಟಗಾರರು, ಶ್ರೀಯುತ ಕಿರಣ್ ರವರು, ಶ್ರೀಯುತ ಸಂತೋಷ್ ರವರು ಜನತಾ ಕಾಲನಿ, ಶ್ರೀಯುತ ಸುನಿಲ್ ರವರು, ಶ್ರೀಯುತ ಪ್ರವೀಣ್ ಕೂಡಿಗೆರವರು, ಹಾಗೆ ಶ್ರೀಯುತ ಅವಿನಾಶ್ ಮುಳ್ಸೋಗೆರವರು, ಹಾಗೆ ಶ್ರೀಯುತ ಪ್ರವೀಣ್ ಸೋಮಾರ್ಪೇಟೆರವರು, ಅದೇ ರೀತಿ ಶ್ರೀಯುತ ಗಿರೀಶ್ ಗೌಡರವರು, ಶ್ರೀಯುತ ನವೀನ್ ರವರು ಪುರಸಭೆ ನಾಮನಿರ್ದೇಶಿತ ಸದಸ್ಯರು, ಶ್ರೀಯುತ ಸುನೀತ್ ರವರು, ಹಾಗೆ ಶ್ರೀಯುತ ಚೇತನ್ ರವರು, ಹಾಗೂ ಎಲ್ಲ ನಮ್ಮ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಹಾಗೂ ಕುಶಾಲನಗರ ಒಕ್ಕಲಿಗ ಗೌಡ ಯುವ ವೇದಿಕೆ ಎಲ್ಲ ಸದಸ್ಯರುಗಳ ಒಂದು ನೇತೃತ್ವದಲ್ಲಿ ಈ ಸುಂದರ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 3 ದಿನಗಳ ಕಾಲ ನಮ್ಮ ಕೊಡಗಿನ ಕಾವೇರಿ, ಈ ಒಂದು ಕಾವೇರಿ ಉಗಮ ಸ್ಥಾನವಾಗಿರುವಂತಹ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಬಹಳ ಸುಂದರವಾಗಿ ಸಾಗಿ ಬರ್ತಾ ಇದೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ರವಿಕುಮಾರ್ ಅವರು ಕಾಫಿ ಬೆಳೆಗಾರರು ಅವರು ಸಹ ಆಗಮಿಸಿದ್ದಾರೆ. ಶ್ರೀಯುತ ರವಿಕುಮಾರ್ ಅವರು ಸೋಮವಾರಪೇಟೆ ಕಾಫಿ ಬೆಳೆಗಾರರು, ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಸ್ವಾಗತ. ಥರ್ಡ್ ರೈಟ್ 17-14. ಹಾಗೆ ಶ್ರೀಯುತ ಚಂದ್ರಶೇಖರ್ ಅವರು ರೈಸ್ ಮಿಲ್ ಮಾಲೀಕರು ಸತತ 3 ದಿನಗಳ ಕಾಲ ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ಹೆಚ್ಚಿನ ಒಂದು ಸಹಕಾರ ನೀಡಿದ್ದಾರೆ. ಶ್ರೀಯುತ ಚಂದ್ರಶೇಖರ್ ಅವರು ಆಟದ ಪ್ರದರ್ಶನ, ಒನ್ ಮೋರ್ ಸೂಪರ್ ಟ್ಯಾಕಲ್, ಒಂದು ಅದ್ಭುತವಾದ ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಇದೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ರಮೇಶ್ ಮಂಡ್ಯರವರು, ತೀರ್ಪುಗಾರರಾಗಿ ಶ್ರೀಯುತ ರವಿಕುಮಾರ್ ಬೆಂಗಳೂರು ಹಾಗೂ ಶ್ರೀಯುತ ಸಮೀರ್ ಬೆಂಗಳೂರು ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಯುತ ಮಾಂತೇಶ್ ಹಾವೇರಿ ಹಾಗೂ ಶ್ರೀಯುತ ಆನಂದ್ ಕೊಡಗು. ನಿಖಿಲ್ ಅದರ ಮುಂದೆ ನಡೆ ಹೇಗಿರುತ್ತೆ ಕಾದು ನೋಡಬೇಕು. 4 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥ ವಿರೋಧಿ ಶಿವಮೊಗ್ಗ ವಿರುದ್ಧ ಯಾವ ರೀತಿ ಅಂಕಗಳನ್ನ ಗಳಿಸ್ಕೊಳ್ತಾನೆ ಎದುರಲ್ಲಿ ವಿರುದ್ಧ ಕಾದು ನೋಡಬೇಕಾಗಿದೆ. ಜಿಲ್ಲಾ ತಂಡದ ಯುವ ಪ್ರತಿಭೆ ನಿಖಿಲ್ ಈ ಬಾರಿ ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಆದ್ರೆ ಬಿಗಿಯಾದಂತಹ ಟ್ಯಾಕಲ್ ಶಿವಮೊಗ್ಗ ತಂಡದ ಆಟಗಾರರಿಂದ ವಿಚಿತ್ರ ಹಿಡಿತ ಅಂತ ಹೇಳ್ಬೋದು. ದಾಳಿಗಾರನಿಗೆ ಅದು ನಿರೀಕ್ಷೆ ಇಲ್ಲ, ನಿಖಿಲ್ಗಂತೂ ಗೊತ್ತೇ ಆಗಿಲ್ಲ. ಅದು ಅದ್ಭುತವಾದಂತ ಹಿಡಿತ. ಕಬಡ್ಡಿ ಕ್ರೀಡೆ ಹಾಗೆ ಯಾವಾಗ ಯಾವ ರೀತಿ ಟ್ಯಾಕಲ್ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಥರ್ಡ್ ರೈಟ್ ಮತ್ತೆ ಹಿಡಿತಕ್ಕೆ ಪ್ರತಿ ಹಿಡಿತವನ್ನ, ಆಟಕ್ಕೆ ಪ್ರತಿ ಆಟವನ್ನ, ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟದ ಪ್ರದರ್ಶನವನ್ನ ನೀಡ್ತಾ ಇದೆ ಕುಂದಾನಗರಿ ಬೆಳಗಾವಿ. 2 ತಂಡಗಳು ಉತ್ತಮ ಜಿದ್ದಿನ ಪ್ರದರ್ಶನ ನೀಡ್ತಾ ಇದ್ದಾವೆ. ಜಿಲ್ಲಾ ತಂಡಗಳಿಗೆ ಪ್ರತಿಷ್ಠೆಯ ಪಂದ್ಯ, ಗೆದ್ದವರು ಸೆಮಿಫೈನಲ್ಗೆ, ಸೋತವರು ಬರಿಗೈಲಿ ಮನೆಗೆ. ಹಾಗಾಗಿ ಮಾಡು ಇಲ್ಲ ಮಡಿ ಪಂದ್ಯ ಉಭಯ ತಂಡಗಳ ಪಾಲಿಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಅರಿತು ಆಡ್ತಾ ಇದ್ದಾರೆ ಆಟಗಾರರು. (19-15) 4 ಅಂಕಗಳ ಅಂತರ ಶಿವಮೊಗ್ಗ ಜಿಲ್ಲೆಯ ಉದ್ದನೆಯ ಅಡಕೆ ಮರ
ಶಿವಮೊಗ್ಗದಲ್ಲಿ ಅಡಿಕೆ ಬೆಳೆ ತುಂಬ ಜೋರ ಬೆಳೆಯುತ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ನಮ್ಮ ಸೋಮು ಕೂಡ ಹಾಗೆ ಇದ್ದಾನೆ. 7 ಅಡಿ ಎತ್ತರದ ಸ್ಫುರದ್ರೂಪಿ ಉದ್ದನೆಯ ನೀಲಕಾಯ ಆಟಗಾರ ಅಂತಲೇ ಹೇಳ್ಬೋದು ಸೋಮು. ಈತ ಕೂಡ ಕರ್ನಾಟಕ ರಾಜ್ಯ ತಂಡವನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾನೆ. 19-15 1915 ಇನ್ ಫೇವರ್ ಆಫ್ ಶಿವಮೊಗ್ಗ. ಡಿಫೆನ್ಸ್ನಲ್ಲಿ ಆಕ್ರಮಣಕಾರಿಗಳಾಗಿದ್ದಾರೆ. ಯಾವಾಗ ಎಂಥ ಸಂದರ್ಭದಲ್ಲೂ ಕೂಡ ಎದುರಾಳಿಯನ್ನು ಕಟ್ಟಿ ಹಾಕೋ ಸಾಮರ್ಥ್ಯ ಅವರಿಗಿದೆ ಶಿವಮೊಗ್ಗ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಪ್ರಜ್ವಲ್, ವಿಶ್ವವಿಖ್ಯಾತ ಮಲೆನಾಡಿನ ಜೋಗದ ಸಿರಿಯ ಜಿಲ್ಲೆಯಿಂದ ಆಗಮಿಸಿರುವಂತಹ ಶಿವಮೊಗ್ಗದ ಹೆಸರಾಂತ ಆಟಗಾರ ಪ್ರಜ್ವಲ್. 19-15 ಪಂದ್ಯ ಕೇವಲ 4 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ BGS ಕಪ್ 2025 ಥರ್ಡ್ ರೈಡ್. ಇಟ್ಸ್ ಅ ಡ್ಯೂ ಆರ್ ಡೈ. ದಾಳಿಗಾರನಿಗಿದು ಅಗ್ನಿ ಪರೀಕ್ಷೆ. ಅಂಕವನ್ನು ಪಡೆಯಲೇಬೇಕಾದ ಒಂದು ಒತ್ತಡ ಇದೆ. ಹ್ಯಾಂಡ್ ಟಚ್ ಮಾಡುವಂತ ಪ್ರಯತ್ನ. ಲೆಫ್ಟ್ ಕವರ್ ಭಾಗದಲ್ಲಿದ್ದಂತಹ ಆಟಗಾರ ಸಿಂಗ್ ಅವರ ಮೇಲೆ ಟಾರ್ಗೆಟ್ ಮಾಡ್ತಾ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಎಸ್, ಶಿವಮೊಗ್ಗ ಥರ್ಡ್ ರೈಡ್. ಡ್ಯೂ ಆರ್ ಡೈ. 19-16 ಕೇವಲ 3 ಅಂಕದ ಅಂತರ. ಈ ಬಾರಿ ಸೋಮ ಒಬ್ಬ ಎತ್ತರದ ನಿಲುವಿನ ಆಟಗಾರನನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾ ತಂಡದ ಸುಧೀರ್ ಹಾಗೂ ಸಹ ಆಟಗಾರ. ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ತೀವ್ರ ಸ್ವರೂಪದ ತಿರುವನ್ನು ಪಡೆದುಕೊಳ್ಳುವಂತ ಸನ್ನಿವೇಶ ಇದೀಗ ಸಮೀಪಿಸ್ತಾ ಇದೆ. ನಿಖಿಲ್ ತಂಡದ ಸ್ಟಾರ್ ರೈಡರ್ ಅಂತಾನೆ ಹೇಳ್ಬೋದು. ಬೆಳಗಾವಿ ತಂಡದ ಬೆನ್ನೆಲುಬು, ಭರವಸೆ ಅಂತಾನೆ ಹೇಳ್ಬೋದು ಈತನನ್ನ. 19-17 2 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡ. 1 ಸೆಕೆಂಡ್ ಪ್ರಜ್ವಲ್. ಪ್ರಮುಖ ದಾಳಿಗಾರ ಸೋಮು ಇಲ್ಲದ ಸಂದರ್ಭವನ್ನು ಅರಿತು ದಾಳಿಯಲ್ಲಿ ನಿರತನಾಗ್ತಾ ಇದ್ದಾನೆ. ಪ್ರಜ್ವಲ್ ಮತ್ತೊಬ್ಬ ಶ್ರೇಷ್ಠ ಸಕ್ಸಸ್ಫುಲ್ ರೈಡರ್, ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ ಆಸರಿ ಆಟಗಾರ. ಇನ್ ಫೇವರ್ ಆಫ್ ಶಿವಮೊಗ್ಗ. ಮುಂದಿನ ಪಂದ್ಯ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ತವರು ತಂಡ ಪ್ರಚಂಡ ತಂಡ ಇದೀಗ ಅಂಕಣ ಪ್ರವೇಶಿಸುತ್ತೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಆಫ್ ದ ಟೂರ್ನಮೆಂಟ್. 2 ಬಲಿಷ್ಠ ತಂಡಗಳು, ಜಿಲ್ಲಾ ತಂಡಗಳ ನಡುವೆ ಆತಿಥೇಯ ತಂಡ ಕೊಡಗು ಜಿಲ್ಲೆ ವಿರುದ್ಧ ಬಾಗಲಕೋಟೆ ಜಿಲ್ಲಾ ತಂಡಗಳ ನಡುವೆ ಏರ್ಪಡಲಿದೆ ಮುಂದಿನ ನಿರ್ಣಾಯಕ ಪಂದ್ಯ. 19-17 2 ಅಂಕಗಳನ್ನೇ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. 19-17 ಇನ್ ಫೇವರ್ ಆಫ್ ಶಿವಮೊಗ್ಗ. ದಾಳಿ ಭಾಗದಲ್ಲಿ ಪ್ರಜ್ವಲ್ ಎಚ್ಚರಿಕೆ ಆಟದ ಪ್ರದರ್ಶನವನ್ನು ಇಲ್ಲಿ ಪ್ರದರ್ಶಿಸ್ತಾ ಲಭಿಸಿರುವ 2 ಅಂಕಗಳ ಅಮೂಲ್ಯ ಅಂಕಗಳನ್ನು ಕಾಯ್ದಿರಿಸಿಕೊಳ್ಳೋ ತಂತ್ರಗಾರಿಕೆ ಆತನಲ್ಲಿದೆ. ಸಮಯಕ್ಕೆ ಒತ್ತನ್ನು ನೀಡುತ್ತಾ ಸಮಯ ಪ್ರಜ್ಞೆಯನ್ನು ಮೆರೀತಾ ಇದ್ದಾನೆ ಪ್ರಜ್ವಲ್. ಸುರಕ್ಷಿತ ವಾಪಸಾತಿ. 19-17 ಥರ್ಡ್ ರೈಡ್. ಇಟ್ಸ್ ಅ ಡ್ಯೂ ಆರ್ ಡೈ ರೈಡ್. ಬೆಳಗಾವಿ ಜಿಲ್ಲಾ ತಂಡದ ಒಬ್ಬ ಅನುಭವಿ ದಾಳಿಗಾರ. 4 ಆಟಗಾರ ನೋಡುವ ಸಾಕಷ್ಟು ವೇಗದ ದಾಳಿ. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಹಿಂದಿನ ದಾಳಿಯಲ್ಲೂ ಸಹ ಈತ ತಂಡಕ್ಕೆ ಆಪತ್ಬಾಂಧವನಾಗಿದ್ರು. ನೂತನ ದಾಳಿಗಾರನಾಗಿ ಆಗಮಿಸಿದ ನವೀನ್ ನಿಜವಾಗ್ಲೂ ತಂಡಕ್ಕೆ ಅಮೂಲ್ಯವಾದಂತಹ ಪ್ರದರ್ಶನ ನೀಡುತ್ತಾ ಇದ್ದಾನೆ. ಥರ್ಡ್ ರೈಡ್. ಪ್ರಜ್ವಲ್
ಡಿಫೆನ್ಸ್ ವಿಭಾಗದಲ್ಲಿ ಆದಂತಹ ಒಂದು ಮಿಸ್ಟೇಕ್ ಅನ್ನ ಇಲ್ಲಿ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಿರುವಂತಹ ಪ್ರಜ್ವಲ್ ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್ ನೊಂದಿಗೆ 2 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ ನಿಖಿಲ್ ದಾಳಿ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಯುವ ಪ್ರತಿಭೆ ನಿಖಿಲ್ ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ತಂಡಕ್ಕೆ ದಾಳಿ ವಿಭಾಗದಲ್ಲಿ ಸಾಕಷ್ಟು ಅಂಕವನ್ನ ಕಲೆ ಹಾಕ್ತಾ ಇದ್ದಾನೆ. ನಿರ್ಣಾಯಕ ನಿಮಿಷಗಳ ಆಟ ಈಗ ಸಮೀಪಿಸ್ತಾ ಇದೆ. ಈ ಹೈ ವೋಲ್ಟೇಜ್ ಮ್ಯಾಚ್ನ ಫಲಿತಾಂಶ ನಿರೀಕ್ಷೆಗೂ ಮೀರದೆ ನಿರೀಕ್ಷೆಗೂ ನಿಲುಕದಂತ ಒಂದು ನಿರ್ಣಾಯಕ ಪಂದ್ಯ. ನಿರ್ಣಾಯಕ ನಿಮಿಷಗಳ ಆಟಕ್ಕೆ ಸಮೀಪಿಸ್ತಾ ಇದೆ. ನಿಖಿಲ್ನ ದಾಳಿಯಲ್ಲಿ ಇದೀಗ ಶಿವಮೊಗ್ಗ ಜಿಲ್ಲಾ ತಂಡದ ಒಂದು ಚಾಣಾಕ್ಷ ತಂಡದ ಅದ್ಭುತವಾದಂಥ ಒಂದು ವೆಲ್ ಫಾಲೋ ಅಪ್ ಕ್ಯಾಚ್. ಈ ಪಂದ್ಯಕ್ಕೆ ಚೈತನ್ಯ ತುಂಬಿದಂಥ ಒಂದು ಡಿಫೆನ್ಸ್ ಒಂದು ಟ್ಯಾಕಲ್ ಪ್ಯಾಡ್ ಅನ್ನು ಗಳಿಸ್ಕೊಳ್ತಾ ಇದೆ. ನಿರ್ಣಾಯಕ 5 ನಿಮಿಷಗಳ ಆಟದ ನಿಶಾನೆ ಹೊರಬಿದ್ದಿದೆ ನಿರ್ಣಾಯಕರಿಂದ. ಲಾಸ್ಟ್ 5 ಮಿನಿಟ್ಸ್ ಮೋರ್. ಈ ಪಂದ್ಯದ ಮುಕ್ತಾಯದ ಗಡುವು 5 ನಿಮಿಷಗಳ ಗಡುವನ್ನು ನಿರ್ಣಾಯಕರು ನೀಡ್ತಾ ಇದ್ದಾರೆ. ಈ ಅವಧಿಯಲ್ಲಿ 21-18 3 ಅಂಕಗಳ ಅಂತರದ ವಿರೋಚಿತವಾದಂಥ ಒಂದು ಮುನ್ನಡೆ, ಗೋಲ್ಡನ್ ಪಾಯಿಂಟ್ಸ್ ಮುನ್ನಡೆ ಅಂತಲೇ ಹೇಳ್ಬೋದು. ಕೋರಿಕೆ ಮೇರೆಗೆ ಒಂದು ಅಲ್ಪ ವಿರಾಮವನ್ನು ಶಿವಮೊಗ್ಗ ತಂಡ ಪಡೆದುಕೊಳ್ತಾ ಇದೆ. ತಮ್ಮ ಆಪ್ತ ತರಬೇತುದಾರರೊಂದಿಗೆ ಆಪ್ತ ಸಮಾಲೋಚನೆ ತೊಡೆದು ಮುಂದಿನ ಕಾರ್ಯತಂತ್ರವನ್ನು ಮೈಗೂಡಿಸಿಕೊಳ್ಳುವಲ್ಲಿ 2 ತಂಡದ ಆಟಗಾರರು ಪರಸ್ಪರ ಆಪ್ತ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳು, ಈ ಒಂದು ಜಿಲ್ಲಾ ಒಕ್ಕಲಿಗಗೌಡ ಯುವವೇದಿಕೆ ಕುಶಾಲನಗರದ ಈ ಕಾರ್ಯಕ್ರಮದ ಆಯೋಜನೆಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಪದ್ಮನಾಭ್ ಕಿರ್ಗಂದೂರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿರ್ಣಾಯಕ 4 ನಿಮಿಷಗಳ ಆಟ, 3 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಂಡಿದೆ ಶಿವಮೊಗ್ಗ ಜಿಲ್ಲಾ ತಂಡ. ಗೋಲ್ಡನ್ ಪಾಯಿಂಟ್ ಲೀಡ್ ಅಂತಾನೆ ಹೇಳ್ಬೋದು. ಕಾತೊಡ್ಬೇಕಾಗಿದೆ. ಎಸ್, ಓಡ ಕ್ಯಾಚ್ ಆಫ್ ದ ಮ್ಯಾಚ್, ನಿಜವಾಗ್ಲೂ ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಬೆಳಗಾವಿ ಜಿಲ್ಲಾ ತಂಡಕ್ಕೆ ಜೀವ ತುಂಬಿದಂತ ಒಂದು ಹಿಡಿತ. ಎಸ್, ಗುಡ್ ಕಮ್ ಬ್ಯಾಕ್ ಬೆಳಗಾವಿ. 19 ಅಂಕವನ್ನ ಬೆಳಗಾವಿ, 21 ಅಂಕವನ್ನ ಶಿವಮೊಗ್ಗ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರು ಆಗಿರುವಂತಹ ದಾನಿಗಳು, ಉದ್ಯಮಿಗಳಾಗಿರುವಂತಹ ಶ್ರೀಯುತ ಪದ್ಮನಾಭ್ ಕಿರ್ಗಂದೂರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಜಿಲ್ಲಾ ಒಕ್ಕಲಿಗಗೌಡ ಯುವವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಪಂದ್ಯಕ್ಕೆ ಗಣ್ಯಾತಿ ಗಣ್ಯರು, ಅತಿರಥ ಮಹಾರಥರು, ಕ್ರೀಡಾ ಪೋಷಕರು. ಲಾಸ್ಟ್ 2 ಮಿನಿಟ್ಸ್, ನಿರ್ಣಾಯಕ 3 ನಿಮಿಷಗಳ ಅವಧಿ ಆಟದ ಗಡುವನ್ನ ತೀರ್ಪುಗಾರರು ನೀಡ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ಪ್ರಜ್ವಲ್ ಮತ್ತದೇ ಕಾಲಹರಣ ತಂತ್ರಗಾರಿಕೆಯನ್ನು ಮೈಗೂಡಿಸಿಕೊಳ್ತಾ ಇದ್ದಾನೆ, ಸಮಯ ಪ್ರಜ್ಞೆಯನ್ನು ಮೆರೀತಾ ಇದ್ದಾನೆ. ಜಿಲ್ಲಾ ಒಕ್ಕಲಿಗಗೌಡ ಯುವವೇದಿಕೆ ಕುಶಾಲನಗರದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಆಯೋಜನೆಗೆ ಪ್ರಮುಖ ಪ್ರಾಯೋಜಕರು, ಕೊಡುಗೆ ದಾನಿಗಳು, ಸಮಾಜ ಸೇವಕರಾಗಿರುವಂತಹ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಭಾಗದಲ್ಲೂ ಸಹ ಕ್ರೀಡಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದರೂ ತೊಡಗಿಸಿಕೊಳ್ಳುವಂತಹ ಸನ್ಮಾನ್ಯ ಶ್ರೀಯುತ ಪದ್ಮನಾಭ್ ಕಿರ್ಗಂದೂರ್ ಅವರು ಆಗಮಿಸಿದರೆ ಅವರಿಗೆ ಜಿಲ್ಲಾ ಒಕ್ಕಲಿಗಗೌಡ ಯುವವೇದಿಕೆ ಕುಶಾಲನಗರ ಪರವಾಗಿ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನವೀನ್ ಹೊರ ನಡೆಯುವಂತೆ ಆದೇಶ ಹೊರಬಿದ್ದಿದೆ. ನೇರ ಲಾಬಿ ಲೈನ್ ಪ್ರವೇಶ ಕಾದ್ ನೋಡಬೇಕಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಮೋಹಿತ್ ಚಿಕ್ತೋಳೂರು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಆಗಮಿಸಿದರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಗಳಿಗೆ ಗೊಂದಲಕ್ಕೆ ತೆರೆಯಲಾಗಿದೆ. ದಯವಿಟ್ಟು ಆಟಗಾರರು ಶಾಂತಚಿತ್ತರಾಗಿ ವರ್ತಿಸಬೇಕು. ದಯವಿಟ್ಟು ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಕಂಟ್ರೋಲ್ ಯುವರ್ ಟೀಮ್ಸ್. ಈಚ್ 1 ಪಾಯಿಂಟ್ ಟು ಬೋತ್ ಟೀಮ್. ಒಂದು ಸ್ಪರ್ಶ ಇಲ್ಲ, ನೇರ ಲಾಬಿ ಪ್ರವೇಶ ಆಗಿದೆ. ನವೀನ್ ಕೂಡ ಹೊರಭಾಗದಲ್ಲಿ, ಡಿಫೆಂಡರ್ ಕೂಡ ಹೊರಭಾಗದಲ್ಲಿ. ಈಚ್ 1 ಪಾಯಿಂಟ್ ಟು ಬೋತ್ ಟೀಮ್ಸ್. 22-20 ಪ್ರಜ್ವಲೆಯ ಕ್ಷಣದಲ್ಲಿ ಒಂದು ರೋಚಕ ಘಟ್ಟವನ್ನು ತಲುಪಿದೆ. 20-20 ರೋಚಕ ಹಂತ ತಲುಪಿದೆ ಈ ಪಂದ್ಯ. 2 ನಿಮಿಷಗಳ ಅವಧಿಯ ಗಡುವನ್ನು ನೀಡಲಾಗ್ತದೆ ಈ ಪಂದ್ಯದ ಮುಕ್ತಾಯಕ್ಕಾಗಿ. ಲಾಸ್ಟ್ 2 minutes ಟು ಗೋ. 22-20 ಎಂತ ಪಂದ್ಯ. ಕುಶಾಲನಗರ ಹಾಗೂ ಸುತ್ತಮುತ್ತಲಿನ ಕಬಡ್ಡಿ ಪ್ರೇಮಿಗಳಿಗೆ ಒಂದು ಹಬ್ಬದ ವಾತಾವರಣದಲ್ಲಿ ನಿರ್ಮಾಣವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ದಾಳಿಯಲ್ಲಿ ಬೆಳಗಾವಿ ತಂಡದ ನಿಖಿಲ್, ಇದೀಗ ಸೋಮು ಒಂದು ಚಾಲೆಂಜಿಂಗ್ ರೈಡ್ ಅನ್ನು ಸ್ವೀಕರಿಸ್ತಾ ಇದ್ದಾನೆ. ಮಾಡೋ ಇಲ್ಲ ಮಡಿತಾಳಿ. 22-20 ಸೋಮಿಗೆ ಸವಾಲಿನ ಸಂದರ್ಭ. ಬೋನಸ್ ಇಲ್ಲವೇ ಸ್ಪರ್ಶಾಂಕ ಗಳಿಸಲೇಬೇಕಾದ ಅನಿವಾರ್ಯತೆ. ವೇಟ್ ಮಾಡಿ. ಅಲ್ಲಿ ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಬೇಡ. ಪರಸ್ಪರ ವಾಗ್ಯುದ್ಧ ವಾಕ್ಸಮರಗಳ ನಡುವೆ ಈ ಕಬಡ್ಡಿಯ ಸಮರ ಸಾಗ್ತಾ ಇದೆ. ಓಡ ಮ್ಯಾಚ್. ಪ್ರತಿ ಪಂದ್ಯವೂ ಕೂಡ ನಿರೀಕ್ಷೆಗೆ ನಿಲುಕದ ನೋಡುಗರನ್ನ ನಿಬ್ಬೆರಿಗಾಗಿಸುವಂತ ಒಂದು ರೋಚಕ ಪಂದ್ಯ. ರೈಡರ್ ಈಸ್ ಔಟ್. ಸೋಮು ಹೊರಭಾಗದಲ್ಲಿ ಒಂದು ಆಘಾತ ಕಾದಿದೆ ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಿವಮೊಗ್ಗ ತಂಡ ಕಾದೋಡೋಣ. ಒಬ್ಬ ಪ್ರಮುಖ ದಾಳಿಗಾರ ಇಲ್ಲಿ. ಟೈಮ್ ಔಟ್ ಓವರ್ ಟು ಬೆಳಗಾವಿ. ದ್ವಿತೀಯಾರ್ಧದ 2 ಟೈಮ್ಔಟ್ಗಳನ್ನು ಪಡೆದುಕೊಂಡಿದ್ದಾರೆ. ಟೈಮ್ ಔಟ್ ಓವರ್ ಟು ಬೆಳಗಾವಿ. 20-21 22-21 ತೀವ್ರ ಪೈಪೋಟಿ ಭರಿತ ಪಂದ್ಯ. ಇದೀಗ ಮೊಮೆಂಟ್ ಆಫ್ ದ ಮ್ಯಾಚ್. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಸೆಮಿಫೈನಲ್ಗೆ ಪ್ರವೇಶ ಪಡಿತಾರೆ ನಿರ್ಧರಿಸುವ ರೋಚಕ ಕ್ಷಣ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. 3 ಆಟಗಾರ ನಡುವೆ ಬೆಳಗಾವಿ ಜಿಲ್ಲಾ ತಂಡದ ನಿಖಿಲ್ ಬಾರಿ ಸೂಪರ್ ರೀಚ್ನ ಸೂಪರ್ ಗೆಲುವಿಗೆ ಸೂಪರ್ ನಾಂದಿ ಆಡ್ತಾ ಇದ್ದಾನೆ ನಿಖಿಲ್, ಬೆಳಗಾವಿಯ ಒಬ್ಬ ಶ್ರೇಷ್ಠ ದಾಳಿಗಾರ. 23-22 ಇನ್ ಫೇವರ್ ಆಫ್ ಬೆಳಗಾವಿ. ನೋಡಿ, ಪಂದ್ಯ ದಿಕ್ಕನ್ನು ಬದಲಿಸಿದೆ. ಇದೀಗ ನಿಜವಾಗ್ಲೂ ಆಘಾತ ಶಿವಮೊಗ್ಗಕ್ಕೆ ಅಂತ ಹೇಳ್ಬೋದು. ಪ್ರಜ್ವಲ್ ಆಟ ಬಾಕಿ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯ ಇಲ್ಲಿ ಸಾಕ್ಷಿ ಆಗ್ತದೆ ಅಂತ ಹೇಳ್ಬೋದು. ಪ್ರಜ್ವಲ್ ಇಲ್ಲಿ ತಂಡ ಬೋನಸ್ ಹೊರತಾಗಿ 1+2 3 ಪಾಯಿಂಟ್ಸ್. ಬೆಳಗಾವಿ ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟದ ಪ್ರದರ್ಶನವನ್ನು ನೀಡಿ ಶಿವಮೊಗ್ಗವನ್ನು ಮಣಿಸುವ ನಿಟ್ಟಿನಲ್ಲಿ 26-23 ಸೆಕೆಂಡ್ಗಳ ಆಟ. ಪಂದ್ಯ ಪ್ರೇಕ್ಷಕರ ಚಪ್ಪಾಳೆ. ಗೆಲುವಿನ ಆತ್ಮವಿಶ್ವಾಸ, ಗೆಲುವು ನಮ್ಮದೇ ಅಂತೇಳಿ ಬೀಗ್ತಿದೆ. 26-23 ಮ್ಯಾಚ್ ಓನ್ ಬೈ ಬೆಳಗಾವಿ. 2 ಅಂಕಗಳ ರೋಚಕ ಗೆಲುವು. 26-24 2 ಅಂಕದ ಅಂತರದಲ್ಲಿ ಬೆಳಗಾವಿ ಜಿಲ್ಲಾ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗಾರತನ್ನು ಪಡ್ಕೊಳ್ತಾ ಇದೆ.